ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯನ್ನು ನಾನು ಮಾಡತಕ್ಕಂಥ ಉದ್ದೇಶವೇನೆಂತಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ DCC ಬ್ಯಾಂಕಿನ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಆ ಕಾವಿನ ಒಂದು ಪರಿಣಾಮ ಜಿಲ್ಲೆಯ ಮೇಲೆ ಹಾಗೂ ಜಿಲ್ಲೆಯ PKPS ಸದಸ್ಯರ ಮೇಲೆ ಯಾವ ರೀತಿ ಉಂಟಾಗ್ತಾ ಇದೆ, ಈ ಒಂದು ಜಿದ್ದಿನ ಹಣಾಹಣಿಯಲ್ಲಿ ಚುನಾವಣೆಯಲ್ಲಿ ಯಾರ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ, ಜೊತೆಗೆ ಆ ಗೆಲುವಿನಲ್ಲಿ ಅವರ ನಾಯಕರೆನಿಸಿಕೊಂಡವರ ಪಾತ್ರವೇನು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಳೆಯಾಗಿ ಬಿಚ್ಚಿ ಇಡ್ತಾ ಇದ್ದೇನೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಾಮಪತ್ರಗಳನ್ನು ಸಲ್ಲಿಸ್ತಿರ್ತಕ್ಕಂಥ ಭರಾಟೆ ಜೋರಾಗಿ ನಡೆದಿದೆ. ಈ ಭರಾಟೆ ಎಲ್ಲಿಯವರೆಗೆ ಅಂತಂದರೆ, ಅದು ಕೊನೆಯ ಹಂತದವರೆಗೂ ಕೂಡ ಯಾರು ನಿಲ್ತಾರೆ, ಯಾರು ನಿಲ್ಲೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಯಾವತ್ತೂ ಕೂಡ ಯಾರಿಗೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ. ಹೀಗಿರುವಾಗ ಈ ಚುನಾವಣೆಯಲ್ಲಿ ಅಶ್ವಮೇಧ ಕುದುರೆಯಾಗಿ ನಾಗಾಲೋಟದಲ್ಲಿ ಓಡ್ತಾ ಇರತಕ್ಕಂಥ ರಮೇಶ್ ಕತ್ತಿಯವರನ್ನು ಕಟ್ಟಿ ಹಾಕಲು ಈಗಾಗಲೇ ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ ಇರತಕ್ಕಂಥ ಗುಂಪಿನಿಂದ ರಾಜೇಂದ್ರ ಪಾಟೀಲ್ರು, ಹುಕ್ಕೇರಿಯ ರಾಜೇಂದ್ರ ಪಾಟೀಲ್ರನ್ನು ಈಗಾಗಲೇ ಚುನಾವಣಾ ಅಖಾಡದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಗೆಲುವು ಎಷ್ಟರ ಮಟ್ಟಿಗೆ ಈ ಸಂದರ್ಭದಲ್ಲಿ ಆಗಬಹುದು ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯ ಮುಖಾಂತರ ನಾನು ಕನ್ನಡಿಗ ಚಾನಲ್ YTಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಈ ಒಂದು ಚುನಾವಣೆ ಯಾವುದೇ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳಿಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೆಸರನ್ನು ಪಡೆದಿರತಕ್ಕಂಥದ್ದು, ಜೊತೆಗೆ ಘಟಾನುಘಟಿ ನಾಯಕರ ಒಂದು ಹಣಾಹಣಿಯನ್ನು ಹೊರಗೆ ಹಚ್ಚಲಾಗ್ತಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಯಾರ ಒಂದು ಗುಂಪಿನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋದನ್ನು ವಸ್ತುಸ್ಥಿತಿಯನ್ನು ವಾಸ್ತವದಲ್ಲಿ ಇವತ್ತಿನ ಮಟ್ಟಿಗೆ ಹೇಳಲಿಕ್ಕೆ ಅಸಾಧ್ಯವಾದರೂ ಕೂಡ ಈ ಒಂದು ಹಂತದಲ್ಲಿ ಜಾರಕಿಹೊಳಿಯವರ ಒಂದು ಬಣ ಸ್ವಲ್ಪ ಮುನ್ನಡೆಯಲ್ಲಿ ಇದೆ ಅಂತ ಕೇಳಿ ಬರ್ತಾ ಇದ್ದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಎರಡೂ ಗುಂಪಿನವರಿಗೂ ಕೂಡ ಸಮಬಲದ ಹೋರಾಟ ನಡೀತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಈಗ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ನಾನು ವಸ್ತುಸ್ಥಿತಿಯನ್ನು ಇದ್ದಂತೆ ಹೇಳುವಂಥ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಿನ್ನೆ ರಮೇಶ್ ಕತ್ತಿಯವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ರಾಜೇಂದ್ರ ಪಾಟೀಲ್ರು ಕೂಡ, ಅಂದರೆ ಕತ್ತಿಯವರ ವಿರುದ್ಧವಾಗಿ ಜಾರಕಿಹೊಳಿ ಸಹೋದರರ ಒಂದು ಗುಂಪಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ರು ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ. ಹೀಗಿರುವಾಗ ಇವರಿಬ್ಬರ ಒಂದು ಸ್ಪರ್ಧೆಯ ಚರ್ಚೆಗಳು ಜಿಲ್ಲೆಯ DCC ಬ್ಯಾಂಕಿನ ಸಾರ್ವಜನಿಕ ವಲಯಗಳಲ್ಲಿ ಚರ್ಚಿತವಾಗ್ತಿರ್ತಕ್ಕಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕತ್ತಿಯವರ ಒಂದು ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಹಾಗೂ ರಾಜೇಂದ್ರ ಪಾಟೀಲ್ರ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ, ಆ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಅನ್ನುವಂಥ ಒಂದು ಅವಲೋಕನವನ್ನು ಮಾಡಿದಾಗ ಇಬ್ಬರು ಕೂಡ ಘಟಾನುಘಟಿ ನಾಯಕರೇ. ರಾಜೇಂದ್ರ ಪಾಟೀಲ್ರು ಕೂಡ ಸಂಗಮ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಅವರು ಅಪಾರ ಅನುಭವಗಳನ್ನು ಕೂಡ ಪಡೆದಿರತಕ್ಕಂಥವರು. ಜೊತೆಗೆ ಈಗ ಅವರು ಜಿಲ್ಲೆಯ ಒಂದು ಘಟಾನುಘಟಿ ಮಣಿತನದ ಗುಂಪಿನ ಸದಸ್ಯರಾಗಿ ಅವರು ಈ ಚುನಾವಣೆಯ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅದು ಕೂಡ ಜಾರಕಿಹೊಳಿ ಸಹೋದರರ ಒಂದು ಪ್ರಬಲವಾದಂಥ ಹಾಗೂ ಜಯವನ್ನು ದಕ್ಕಿಸಿಕೊಳ್ಳಲು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಹಠವನ್ನು ಬಿಡದೆ ನಿರ್ಣಾಯಕ ಹಂತದವರೆಗೂ ಕೂಡ ಕೊಂಡೊಯ್ಯುವಂಥ ಸ್ಥಿತಿಯಲ್ಲಿ ಇರತಕ್ಕಂಥ ಜಾರಕಿಹೊಳಿ ಸಹೋದರರ ಒಂದು ಗುಂಪಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ರು ಈಗಿನ ಪರಿಸ್ಥಿತಿಯಲ್ಲಿ ಕತ್ತಿಯವರಿಗೆ ಸರಿಸಮಾನವಾದ ಅಭ್ಯರ್ಥಿ ಆಗಬಲ್ಲರೇ, ಎದುರಾಳಿಗಳು ಆಗಬಲ್ಲರೇ ಅನ್ನೋದನ್ನು ನಾವು ವಿಚಾರ ಮಾಡಲಿಕ್ಕಾಗಿ ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಆಮೇಲೆ ಈಗ ಜಿಲ್ಲೆಯಲ್ಲಿ ಕತ್ತಿಯವರ ಪ್ಯಾನಲ್ ಅನ್ನೋದು ಇಲ್ಲ. ಅದು ಕೂಡ ಆಯಾ ತಾಲೂಕಿನಲ್ಲಿ ಆಯಾ ತಾಲೂಕಿನ ಮುಖಂಡರಿಗೆ, ಹಿರಿಯರಿಗೆ ಹಾಗೂ
ಸ್ಪರ್ಧಿಸುವಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವರ ಜೊತೆಗೆ ಸಂಪರ್ಕದಲ್ಲಿ ನಾನು ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ರಮೇಶ್ ಕತ್ತಿಯವರು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಕೂಡ ನಾವು ಹಗುರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಕಾರಣ ಇಲ್ಲ. ಯಾಕಂದ್ರೆ ರಮೇಶ್ ಕತ್ತಿಯವರಿಗೆ ಈಗಾಗಲೇ ಗೆಲುವಿನ ರುಚಿಯನ್ನು ಸವಿದಿರತಕ್ಕಂಥ ಒಬ್ಬ ನಾಯಕ. ಈ ಗೆಲುವನ್ನು ಅವರು ಮುಂದೆಯೂ ಕೂಡ ಉಳಿಸಿಕೊಳ್ಳಲಿಕ್ಕೆ, ಮುಂದೆ ಅದನ್ನು ಬೆಳೆಸಿಕೊಂಡು ಮುಂದಿನ ರಾಜಕಾರಣದಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಜಿಲ್ಲೆಯಲ್ಲಿ ಪ್ರಬಲ ರಾಜಕಾರಣಿಯಾಗಿ, ರಾಜ್ಯದಲ್ಲಿ ಪ್ರಬಲ ನಾಯಕನಾಗಿ ರೂಪುಗೊಳ್ಳಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕೂಡ ಮಹತ್ವಾಕಾಂಕ್ಷೆಯಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯ ಮಟ್ಟಿಗೆ ಜನಜನಿತವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಹಂತದಲ್ಲಿ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಹೀನಾಯವಾಗಿ ಸೋತು ಹೆಸರನ್ನು ಉಳಿಸಿಕೊಳ್ಬೇಕಾದ್ರೆ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರಿಗೂ ಕೂಡ ಈ ಚುನಾವಣೆ ಮಹತ್ವದ್ದು. ಜೊತೆಗೆ ಜಿಲ್ಲೆಯ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕಾದ್ರೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು, ನಮ್ಮ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿರತಕ್ಕಂಥ ಜಾರಕಿಹೊಳಿ ಸಹೋದರರು ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ. ಅವರು ಕೂಡ ತಮ್ಮ ಎಲ್ಲ ತನು ಮನ ಧನಗಳನ್ನು ಧಾರೆ ಎರೆದು ಈ ಚುನಾವಣೆಯಲ್ಲಿ ತಮ್ಮ ಕೈಚಳಕವನ್ನು, ರಾಜಕೀಯ ಚದುರಂಗದಾಟಗಳನ್ನು, ಜೊತೆಗೆ ಚುನಾವಣಾ ರಣತಂತ್ರಗಳನ್ನು ಈಗಾಗಲೇ ಹೆಣೆದಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಸಹೋದರರಾದಂಥ ಅರಬಾವಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು 12 ಜನ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿದ್ರೂ ಕೂಡ ಅದು ಅಷ್ಟು ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆಗಳು ಕೂಡ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆಯಲ್ಲಿ ಕಂಡು ಬರ್ತಿರ್ತಕ್ಕಂಥ ಒಂದು ಸಂಗತಿ. ಅದನ್ನು ಕೂಡ ಅವರು ಯಾವ ರೀತಿಯಾಗಿ 12ಕ್ಕೆ 12 ಸೀಟುಗಳನ್ನು ಗೆಲ್ಲಿಸಿಕೊಂಡು ಬರ್ತಾರೆ ಅನ್ನೋದರ ಮೇಲೆ ಈ ಚುನಾವಣೆಯ ಫಲಿತಾಂಶ ನಿಂತಿದೆ. ಆಮೇಲೆ ಕತ್ತಿಯವರ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಲೇಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಜಾರಕಿಹೊಳಿ ಸಹೋದರರಿಗೆ ಈ ಚುನಾವಣೆ ಯಾವುದೇ ಒಂದು MLA MP ಚುನಾವಣೆಗಳಿಗಿಂತಲೂ ಒಂದು ದೊಡ್ಡ ಚುನಾವಣೆಯಾಗಿ ಮಾರ್ಪಟ್ಟಿರೋದಂತೂ ಸತ್ಯ. ಹೀಗಿರುವಾಗ ಇವರಿಬ್ಬರ ನಾಯಕತ್ವದಲ್ಲಿ, ಇವರಿಬ್ಬರ ಮುಖಂಡತ್ವದಲ್ಲಿ, ಇವರಿಬ್ಬರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದರ ಮೇಲೆ ಅವರಿಬ್ಬರ ಭವಿಷ್ಯ, ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಅವರಿಬ್ಬರ ಭವಿಷ್ಯ ಅಡಗಿದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ. ಆಮೇಲೆ ಸೋತವರು ಇಲ್ಲ ಬಿಡು, ಅದೇನು ಒಂದು DCC ಬ್ಯಾಂಕಿನ ಚುನಾವಣೆ, ಆ ಚುನಾವಣೆಯಲ್ಲಿ ನಮಗೆ ಸೋಲು ಉಂಟಾದ್ರೇನು, ಮುಂದೆ ನಮಗೆ ಸಾಕಷ್ಟು ನಮಗೆ ಅವಕಾಶಗಳಿವೆ ಎನ್ನುವಂಥ ಭಾವನೆಗಳನ್ನು ಮುಂದೆ ನೀವು ವ್ಯಕ್ತಪಡಿಸಬಹುದು. ಆದರೂ ಈ ಚುನಾವಣೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ, ನಿಮ್ಮ ಅಸ್ತಿತ್ವವನ್ನು ನೀವು ರಾಜಕೀಯದಲ್ಲಿ ಉಳಿಸಿಕೊಳ್ಳಬೇಕಾದರೆ ಇದು ಅತ್ಯಂತ ಅವಶ್ಯಕ ಅನ್ನುವಂಥ ಭಾವನೆಯನ್ನು ಪ್ರತಿಯೊಬ್ಬರೂ ಕೂಡ ಮರಿಬಾರದು ಅನ್ನುವಂಥ ಕಿವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರಿಗೆ ಹಲವಾರು ದಶಕಗಳಿಂದ ಬೆಳಗಾವಿಯ DCC ಬ್ಯಾಂಕು ಹಾಗೂ ಸಹಕಾರಿ ವಲಯಗಳಲ್ಲಿ ಅಪಾರವಾದಂಥ ಅನುಭವ ಇದೆ. ಜೊತೆಗೆ PKPS ಪ್ರತಿಯೊಬ್ಬ ಸದಸ್ಯರ ಸಂಪರ್ಕದಲ್ಲಿಯೂ ಕೂಡ ಅವರು ಇದ್ದಾರೆ. ಆಮೇಲೆ ಪ್ರತಿಯೊಂದು ಊರಿನ ಪರಿಚಯವೂ ಕೂಡ ಅವರಿಗೆ ಜಿಲ್ಲೆಯ ಮಟ್ಟಿಗೆ ಸರ್ವವಿದಿತವಾಗಿ ಸಂಪರ್ಕದಲ್ಲಿ ಇದೆ ಅನ್ನುವಂಥ ಭಾವನೆಗಳು ಕೂಡ ಇರೋದಂತೂ ಕೂಡ ಸತ್ಯ. ಹಾಗಿರುವಾಗ ಎಲ್ಲ ಸದಸ್ಯರನ್ನು ಅವರು ಒಗ್ಗೂಡಿಸಿ ಒಂದು ಸಭೆಯನ್ನು ಮಾಡುವಂಥ ಒಂದು ಮನಸ್ಥಿತಿಯಲ್ಲಿಯೂ ಕೂಡ ಇರಬಹುದು. ಅದನ್ನು ಕೂಡ ಜಾರಕಿಹೊಳಿಯವರ ಒಂದು ಗುಂಪಿನಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಚುನಾವಣೆಯಲ್ಲಿ ಗೆಲುವನ್ನು ನಮ್ಮದೇಯನ್ನಾಗಿ ರೂಪಿಸಿಕೊಳ್ತೀವಿ ಅನ್ನುವಂಥ ಒಂದು ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಉಂಟಾಗಬಾರ್ದು. ಇಬ್ಬರಲ್ಲಿಯೂ ಕೂಡ ಜಾರಕಿಹೊಳಿಯವರ ಸಹೋದರರ ಗುಂಪಿಗೂ ಜೊತೆಗೆ ರಮೇಶ್ ಕತ್ತಿಯವರ ಗುಂಪಿಗೂ ಕೂಡ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಗೆಲುವು ನಮ್ಮದೇ ಅನ್ನುವಂಥ ಒಂದು ಆತ್ಮವಿಶ್ವಾಸ ಮೂಡಿದಾಗ ಅದರಲ್ಲಿ ಏನಾದರೂ ಒಂದು ಕೊರತೆಯಾಗಿ ನಮ್ಮವರೇ ನಮಗೆ ಕೈ ಕೊಡುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಆಗುವಂಥ ಸಂದರ್ಭಗಳು ಇಬ್ಬರಿಗೂ ಕೂಡ ಇವೆ. ಯಾಕಂದರೆ ಈಗಾಗಲೇ ಜಾರಕಿಹೊಳಿ ಸಹೋದರರಿಗೆ
ವಿದ್ಯುತ್ ಸಹಕಾರಿ ಸಂಘದಲ್ಲಿ ಆಗಿರ್ತಕ್ಕಂಥ ಅನುಭವವನ್ನು ನಾವು ಗಮನಿಸಿದಾಗ ಇದು ಇಬ್ಬರಿಗೂ ಕೂಡ ಅನ್ವಯವಾಗುವಂಥ ಮಾತು. ಯಾಕಂದರೆ DCC ಬ್ಯಾಂಕ್ ಅಂದರೆ ಸಾಮಾನ್ಯ ಬ್ಯಾಂಕ್ ಅಲ್ಲ, ಸಾಮಾನ್ಯ ಸಹಕಾರಿ ಸಂಸ್ಥೆಯಲ್ಲ. ಹಾಗೂ ಜಿಲ್ಲೆಯ ನಾಡಿ ಮಿಡಿತವನ್ನು ಬಲ್ಲವರಿಗೆ ಈ ಬ್ಯಾಂಕಿನ ಒಂದು ವಸ್ತುಸ್ಥಿತಿ ಎಷ್ಟಿದೆ, ಅದರ ಒಂದು ಪರಿಣಾಮಕಾರಿ ಎಷ್ಟಿದೆ ನಮ್ಮ ಜಿಲ್ಲೆಯ ಮೇಲೆ ಅನ್ನುವ ವಾಸ್ತವ ಸ್ಥಿತಿ ಎಲ್ಲರಿಗೂ ಕೂಡ ಇದೆ. ಹೀಗಿರುವಾಗ ನಮಗೆ ಒಂದು ಚುನಾವಣೆಯ ಸೋಲು ನಿಜಕ್ಕೂ ಕೂಡ ನಮ್ಮ ರಾಜಕೀಯ ಭವಿಷ್ಯವನ್ನೇ ಮಂಕು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ಸನ್ನಿವೇಶಗಳು ಕೂಡ ಈ ಚುನಾವಣೆಯಲ್ಲಿ ಅಡಗಿವೆ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ರಮೇಶ್ ಕತ್ತಿಯವರು ನಿಜಕ್ಕೂ ಕೂಡ ಹುಮ್ಮಸ್ಸಿನಿಂದ, ಅತಿಯಾದ ಆತ್ಮವಿಶ್ವಾಸದಿಂದ ಜಿಲ್ಲೆಯ ಬಹುತೇಕ ತಾಲೂಕಿನ ಎಲ್ಲ ಅಭ್ಯರ್ಥಿಗಳು ಜಾರಕಿಹೊಳಿ ಗುಂಪಿನ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಊರಿನ ಅಭ್ಯರ್ಥಿಗಳು ಕೂಡ ನನಗೆ ಬೆಂಬಲವನ್ನು ನೀಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಅವರಲ್ಲಿ ಇದೆ. ಅದು ಕೂಡ ಎಷ್ಟರ ಮಟ್ಟಿಗೆ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಅವಲೋಕನ ಮಾಡೋಣ. ಜೊತೆಗೆ ಈಗ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನೀವು ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದೀರಿ, ಆ ತಯಾರಿಯಿಂದ ನೀವು ಯಾವ ರೀತಿ ನಿಮ್ಮ ನಾಗಲೋಟವನ್ನು ಜಿಲ್ಲೆಯಾದ್ಯಂತ ಓಡಿಸ್ತಾ ಇದ್ದೀರಿ, ಅಶ್ವಮೇಧ ಕುದುರೆಯ ಅನ್ನುವಂಥ ವಿಚಾರಧಾರೆಯ ಮೇಲೆ ಈ ಒಂದು ಫಲಿತಾಂಶ ಅಡಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಅರಿತುಕೊಳ್ಳಬೇಕು. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಮೈ ಮರೆತರೆ ಇಬ್ಬರಿಗೂ ಹೇಳ್ತೀನಿ, ಎರಡು ಗುಂಪಿನ ಸದಸ್ಯರಿಗೆ, ಎರಡು ಗುಂಪಿನ ನಾಯಕರಿಗೆ, ಎರಡು ಗುಂಪಿನ ಅಭ್ಯರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ನೀವು ಮೈ ಮರೆಯುವುದು ತಪ್ಪು. ಜೊತೆಗೆ ನಮ್ಮವರೇ ನಮ್ಮನ್ನು ಸೋಲಿಸುವಂಥ ಪರಿಸ್ಥಿತಿ ಇಬ್ಬರಿಗೂ ಕೂಡ ಉಂಟಾಗುವಂಥ ಸಂಭವಗಳು ಸಾಕಷ್ಟಿವೆ. ಅದನ್ನು ನೀವು ಯಾವ ರೀತಿ ಅರ್ಥೈಸ್ಕೊಳ್ತೀರಿ, ಅದನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ, ಆಮೇಲೆ ಗೆಲುವನ್ನು ಯಾವ ರೀತಿ ನಿಮ್ಮ ಕೈವಶ ಮಾಡಿಕೊಳ್ತೀರಿ ಅನ್ನೋದರ ಮೇಲೆ ಈ ಒಂದು ಚುನಾವಣೆಯ ಫಲಿತಾಂಶ ನಿಂತಿದೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ PKPS ಸದಸ್ಯರನ್ನು ಯಾರು ಹೆಚ್ಚಿನ ಒಂದು ಮುತುವರ್ಜಿಯಿಂದ ನೋಡಿಕೊಳ್ತಾರೋ ಅವರ ಒಂದು ಸಂಬಂಧವನ್ನು ಯಾವ ರೀತಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ತಾರೋ ಅವರು ಗೆಲ್ಲುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಜಿಲ್ಲೆಯಲ್ಲಿ ಜನಿತವಾಗಿ ಚರ್ಚಿತವಾಗ್ತಾ ಇವೆ. ಯಾಕಂದ್ರೆ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನೋದನ್ನು ಅರಿತುಕೊಳ್ಬೇಕು. PKPS ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ಗಮನಿಸದೇ ಇದ್ದರೆ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಹಠಕ್ಕೆ ಬಿದ್ದರೆ ಚುನಾವಣೆಯ ಫಲಿತಾಂಶ ಏರುಪೇರಾಗುವ ಸಂಭವವೂ ಕೂಡ ಇರೋದರಿಂದ ನೀವು ಈ ಎರಡು ಗುಂಪಿನ ಸದಸ್ಯರು ಆ ಸದಸ್ಯರ ಒಂದು ಪ್ರೀತಿ ಪಾತ್ರರಾಗಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತೀರಿ ಅನ್ನೋದರ ಮೇಲೆಯೂ ಕೂಡ ಈ ನಿಮ್ಮ ಭವಿಷ್ಯ ಅಡಗಿದೆ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ರಾಜೇಂದ್ರ ಪಾಟೀಲ್ರು ಅಶ್ವಮೇಧ ಕುದುರೆಯಂತೆ ಓಡ್ತಿರ್ತಕ್ಕಂಥ ರಮೇಶ್ ಕತ್ತಿಯವರನ್ನು ಕಟ್ಟಿ ಹಾಕಬಲ್ಲರೇ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದರೂ ಕೂಡ ರಾಜಕೀಯದಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ ಅನ್ನುವಂಥ ವಿಚಾರಧಾರೆಯನ್ನು ಉಳ್ಳಂಥ ಪ್ರತಿಯೊಬ್ಬರಿಗೂ ಕೂಡ, ಪ್ರಜ್ಞಾವಂತರಿಗೂ ಕೂಡ ಇದು ಅರ್ಥವಾಗ್ತಿರ್ತಕ್ಕಂಥ ಒಂದು ವಿಷಯ. ಯಾಕಂದರೆ ನಮ್ಮ ಮುಂದೆ ಸಾಕಷ್ಟು ಘಟಾನುಘಟಿ ನಾಯಕರೆನಿಸಿಕೊಂಡವರು, ರಾಜ್ಯ ಮಟ್ಟದ ನಾಯಕರು ಹಾಗೂ ರಾಷ್ಟ್ರ ಮಟ್ಟದ ನಾಯಕರು ಬೆಳಗಾವಿ ಜಿಲ್ಲೆಯವರೇ ಅವರನ್ನೇ ನಾವು ನೋಡಿದ್ದೇವೆ. ಅವರಿಗೂ ಕೂಡ ಸೋಲು ಉಂಟಾಗಿರುವುದು ಕೂಡ ನಮ್ಮ ಮುಂದೆಯೇ ಚಿತ್ರಣ ಕಣ್ಣೆದುರಿಗೆ ಇರುವಾಗ ಇದನ್ನು ಕೂಡ ನಾವು ಅಷ್ಟು ಹಗುರವಾಗಿ ಪರಿಗಣಿಸುವ ಒಂದು ತಪ್ಪನ್ನು ಮಾಡಬಾರ್ದು. ಹೀಗಾದಾಗ ಮಾತ್ರ ನಿಮ್ಮ ಗೆಲುವಿಗೆ, ಆಮೇಲೆ DCC ಬ್ಯಾಂಕಿನಲ್ಲಿ ನಿಮ್ಮ ಹಿಡಿತಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇ ಆತಂದರೆ ನಿಮಗಿಬ್ಬರಿಗೂ ಕೂಡ ಗೆಲುವಿನ ಸವಿಯನ್ನು ಉಣ್ಣುವಂಥ ಪರಿಸ್ಥಿತಿ ನಿರ್ಮಾಣವಾಗುವುದಂತೂ ಸತ್ಯ. ಹೀಗಿರುವಾಗ ಈ ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮ, ನಿಮ್ಮ ಒಂದು ನಾಯಕತ್ವದ ಗುಣಗಳು, ನೀವು ಸೇವೆ ಸಲ್ಲಿಸಲು ಮುಂದೆ ನೀವು ವಾಗ್ದಾನವನ್ನು ನೀಡುವಂಥ ಒಂದು ವಿಚಾರಗಳು ಕೂಡ ನಿಮ್ಮ ಒಂದು ಚುನಾವಣೆಗೆ ಸಹಕಾರಿಯಾಗಬಲ್ಲವು. ಆಮೇಲೆ ಯಾವತ್ತೂ ಕೂಡ ಈ ಚುನಾವಣೆಯನ್ನು ಗಂಭೀರವಾಗಿ ಯಾರು ಪರಿಗಣಿಸೋದಿಲ್ಲವೋ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಯಾವುದೇ
ಪರಿಸ್ಥಿತಿಯಿಂದಲಾದರೂ ಕೂಡ ಕತ್ತಿಯವರು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವಂಥ ಯಾವ ಲಕ್ಷಣಗಳು ಕೂಡ ಇಲ್ಲ. ಅವರ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲಿಕ್ಕೆ ತಮ್ಮ ಒಂದು ಶ್ರಮವನ್ನು, ತಮ್ಮ ಒಂದು ಪಾತ್ರವನ್ನು ಅವರು ಯಾವ ಮಟ್ಟಕ್ಕಾದರೂ ಹೋಗಿ ಅವರು ಆಯ್ಕೆ ಮಾಡಿಕೊಂಡು ಬಂದೇ ಬರ್ತಾರೆ ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಉಂಟಾಗುತ್ತವೆ. ಜೊತೆಗೆ ಜಾರಕಿಹೊಳಿ ಸಹೋದರರಂತೂ ಈ ಒಂದು ಸಂದರ್ಭದಲ್ಲಿ ಹುಕ್ಕೇರಿಯ ಒಂದು ಸಹಕಾರಿ ಸಂಘದಲ್ಲಿ ಸೋಲುಂಟಾಗಿದ್ದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ನಾವು DCC ಬ್ಯಾಂಕಿನಲ್ಲಿ ಯಾವತ್ತೂ ಕೂಡ ನಾವು ಸೋಲನ್ನು ಎದುರು ನೋಡೋದಿಲ್ಲ, ನಾವು ಗೆಲುವಿನ ನಾಗಾಲೋಟದಲ್ಲಿ ನಾವು ಕೂಡ ಮುಂದೆ ಇದ್ದೇವೆ ಎನ್ನುವಂಥ ವಾಸ್ತವ ಸ್ಥಿತಿಯನ್ನು ಅವರು ಅರಿಕೆ ಮಾಡಿಕೊಂಡಿದ್ದರೂ ಕೂಡ ಈ ಚುನಾವಣೆ ಇಬ್ಬರಿಗೂ ಕೂಡ ಅಷ್ಟು ಸಲೀಸಲ್ಲ, ಅಷ್ಟು ಒಂದು ಸರಳವಾಗಿಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಇಬ್ಬರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ರಾಜೇಂದ್ರ ಪಾಟೀಲರು ಸತೀಶ್ ಜಾರಕಿಹೊಳಿ ಹಾಗೂ ಅವರ ಸಹೋದರರ ಒಂದು ಹೆಸರಿನ ಮೇಲೆ ನಾನು ಆಯ್ಕೆಯಾಗಿ ಬರ್ತೇನೆ ಅಂತಂದರೆ ಇದು ಸಾಧ್ಯವಿಲ್ಲ. ನಿಮ್ಮ ಪರಿಶ್ರಮವೂ ಬೇಕು, ನಿಮ್ಮ ಒಂದು ತಾಂತ್ರಿಕತೆಯೂ ಬೇಕು, ಹಾಗೂ ತಂತ್ರಗಾರಿಕೆಯೂ ಬೇಕು, ಜಾಣ್ಮೆಯೂ ಬೇಕು. ಜೊತೆಗೆ ಜಿಲ್ಲೆಯ ತಾಲೂಕಿನ ಅಂದರೆ ಹುಕ್ಕೇರಿ ತಾಲೂಕಿನ PKPS ಸದಸ್ಯರ ಸಂಪರ್ಕದಲ್ಲಿ ನೀವು ಯಾವ ರೀತಿ ಇದ್ದೀರಿ ಅನ್ನೋದರ ಮೇಲೆ ನಿಮ್ಮ ಚುನಾವಣಾ ಭವಿಷ್ಯ ಅಡಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಬ್ಬರಿಗೂ ಕೂಡ ಎರಡು ಗುಂಪಿನವರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮಿಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆಯ ಮಟ್ಟಿಗೆ ಶುಭ ಕೋರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಇಲ್ಲಿಯವರೆಗೆ ಯಾರ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಈ ಕಮೆಂಟ್ ಮಾಡಿರಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.